ಅದ್ರಾಗ ನೀವು ಹೇಳೋದು ಅಕ್ಷರಶಃ ಸತ್ಯನೇ. ಈ ಮನೆಗೆ ಯಜಮಾನ ಯಾರ್ರಿ? ನಾನು. ಅವನ ಬೆಡ್ರೂಮ್ ಯಾವ್ದ್ರಿ? ಇದು ಇದು ನಿಮ್ದೇನು ಇರೋದು ಎಲ್ಲೈತ್ರಿ? ನಿಮ್ದೇನಿದು? ನೋಡಿ ನನಗೆ ಗೊತ್ತಿಲ್ಲ. ನೋಡ್ರಿ ಯಾರ್ದು ಏನೋ ನನಗೆ ಗೊತ್ತಿಲ್ಲ. ಈಗ ಹಂಗೆ ಮಾಡಿ ವಾಸ್ತು ಆಗ್ನೆ ಒಲಿನೇ ಇರ್ತಾವು, ಈಶಾನ್ಯ ಒಳಗೆ ಇದೆ, ಹಿಂಗೆಲ್ಲ ನೋಡಿ. ಈಗ ನನ್ನ ಪಾಯಿಂಟ್ನಾಗ ಸಿಕ್ಕೈತಿ ಈಗ ಅದು. ಭಾಳ ಖುಷಿಯಾಗೈತಿ. 6 ಗಂಟೆಗೆ ದವಾಖಾನೆಗೆ ಹೋಗ್ಬಂದಿಲ್ಲ. ಹಿಂಗೆ ಐತಿ ಮನ್ಯಾಗ. ಒಟ್ಟು ಈಗ ನಿಮ್ಗೆ ಮಂತ್ರ 31 ಹೇಳಿ ಬಿಟ್ಬಿಟ್ಟಾನಿಲ್ಲ. ಮುಂದೆ ಮಾಡಕ್ಕೆ ಅವತ್ತ ಬಿದ್ದಾನೆ. ಮಂತ್ರ ಹೇಳೋ ದಿವಸನೂ ಬಿದ್ದೆ. ಏನು ನನ್ನ ಟೈಮ್ ಹೇಳೋನು ಏನು. ಈಗ ಬರೋಬ್ಬರಿ ಒಂದು 15-20 ವರ್ಷ ಈ ಜಗನ ಬಿಡ್ಬೇಕು ಅಂತ ಅಂದ್ಮೇಲೆ ಎಲ್ಲರೂ ಹಿಂಗೆ ಅಂದ್ರು. ಏನು ಬೇಡ್ರಿ, ನಾ ಬಂದು ಹೋಗಿನಿ, ಜಗ ಬಿಡೋದು ಏನು ಅವಶ್ಯಕತೆ ಇಲ್ಲ. ಬಂದ್ರಲ್ರಿ, ಮುಗೀತು. ಈಗ ನೀವು ಇಲ್ಲಿ ಬರೋ ಮಠ ನಾನು ಜೀವ ಇರ್ತೈತೋ ಇಲ್ಲೋ ಅಂತ ನಾನು ಏನು ಹೇಳಿದ್ದೆ. ಈ ನಂಬರಿಗೆ ಫೋನ್ ಹಚ್ಚ ಅವ್ರಿಗೆ ಹಂಗೇನಾರು ಅದು ಬರಾಕತ್ತಾರ ಅವರು. ಮತ್ತು ನನ್ನ ದವಾಖಾನಿಗೆ ಮನೆ ಹೋಗಿ ದವಾಖಾನಿಗೆ ಹಾಕಿ 29ನೇ ತಾರೀಕು ಇಲ್ಲೇ ಬಿದ್ದೇನೆ. ನೆಮ್ಮದಿನ ಇಲ್ರಿ, ಮನಸ್ಸಿನ ನೆಮ್ಮದಿ ಎಲ್ಲ ಐತ್ರಿ. ಏನು ಮಾಡ್ಬೇಕ್ರಿ ತೊಗೊಂಡು ಏನು ಮಾಡ್ಬೇಕು ಹೇಳ್ರಿ. ಇವತ್ತು ತಂಗಡ ರೊಟ್ಟಿ ತಿನ್ನೋಲ್ಕ ಮನಸ್ಸಿಗೆ ಏನಿರ್ಬೇಕ್ರಿ? ನೆಮ್ಮದಿ ಬೇಕು ಮನುಷ್ಯನಿಗೆ. ನೆಮ್ಮದಿ ಅದ್ರಾಗ ನಾವು ದೇವರು ದಿಂಡ್ರು ಇವತ್ತು ಹೆಂಗೆ ಬರ್ತೈತಿ ಅಂದ್ರೆ, ದೇವ್ರು ಅಂದ್ರೆ ಸಿಟ್ಟು ಬರಾಕೈತಿ, ದಿಂಡ್ರು ಅಂದ್ರೆ ಸಿಟ್ಟು ಬರಾಕೈತಿ. ಅಂದ್ರೆ ಅದರ ಅರ್ಥ ಏನು? ಅದ್ರ ವಿರೋಧಿಗಳ ಪ್ರಭಾವ ಜಾಸ್ತಿ ಆಗೈತಿ ಅಂತ ಅದರ ಅರ್ಥ. ಆರೋಗ್ಯ ಸರಿ ಐತ್ರಿ. ಮೊದ್ಲೆಲ್ಲವನ್ನೂ ಎದುರಿಸ್ತಿದ್ದೆ. ಆರೋಗ್ಯನ ಸರಿ ಇಲ್ಲ ಅಂದ್ರೆ ಏನು ಮಾಡ? ಅವು ಏನು ಹಾಲು ದೇವ ನಾವು ಫೋಕಸ್ ಆಯ್ತು.
ಇಲ್ಲಿ ಪೂರ ಓಪನ್ ಐತ್ರಿ, ಓಪನ್ ಮಾಡಿ. ಇಲ್ಲೇ ಗುರ್ತು ಹಾಕ್ರಿ. ಈಗ ರೌಂಡ್ ಹಾಕ್ಲಿ ಇಲ್ಲ, ಒಂದು ಸ್ವಲ್ಪ ದೊಡ್ಡದು ಹಾಕ್ರಿ, ಅಂದ್ರೆ ಪೂಜೆ ಮಾಡಕ್ಕೆ. ಇದು ಒಂದು ದೋಷ ಸರಿ ಮಾಡಿದ್ರಿ ಅಂತಂತಂದ್ರೆ ಸರಿ ಮಾಡಕ್ಕೆ ಹೇಳ್ತೇನೆ ನಾನು, ಕರೆಕ್ಟ್ ಆಕೈತೆ. ಈ ಉಳ್ಕೆ ಕಡೆ ಎಲ್ಲ ಕರೆಕ್ಟ್ ಐತಲ್ಲ. ನಾನು ನೋಡ್ತೀನಿ, ಎಲ್ಲ ನೋಡ್ತೀನಿ. ಯಾಕೆ ಒಂದು ರೂಮ್ನಾಗ ನೆಗೆಟಿವ್ ಪವರ್ ಸಿಕ್ತಂದ್ರೆ ಮತ್ತು ಎರಡನೇ ನೆಗೆಟಿವ್ ಪವರ್ ಇರೋದಿಲ್ಲ ಇಲ್ಲಿ. ಹಾಂ, ಇದು ಒಂದು ಸಿದ್ಧಾಂತ ಅದಾವ. ಒಂದ ಪವರ್ಗೆ ರಗಡಾಗಿರ್ತೈತಿ. ಎರಡನೇದು 2-3 ಕಡೆ ಇರಂಗಿಲ್ಲ. 2-3 ಕಡೆ ಇರೋದಲ್ಲ ರೀ, ಒಂದೇ ಕಡೆ ಇರ್ತದೆ ಅದು. ಓಳು ಭಾಳ ಹಳವ್ರಿ ಪರಮಪ್ಪ ಅಂತಂದ್ರೆ. ಹಾಂ, ಒಟ್ಟು ಅವ್ರು ಅಮಾಸಿಗೊಮ್ಮೆ ಎಣ್ಣೆ ಹಚ್ಚೋದು, ಕಾಯಿ ಹೊಡೆಯೋದು ಮಾಡ್ತಿರ್ತಾವೆ. ಪರಮಪ್ಪ ಬ್ರಹ್ಮದೇವ. ಇಷ್ಟು ಹೇಳ್ಕೊಳ್ಳಿ. ರೂಮ್ ಇಷ್ಟು, ಮ್ಯಾಗ ಇಷ್ಟ ಅದು ಮೇಲೆ ಏನು ಅವಶ್ಯಕತೆ ಇರೋದು, ಅಂದ್ರೆ ಭೂಮಿಗೆ ಭೂಮಿಗೆ ಇರ್ತದೆ ರೀ. ಅದು ಮೇಲೆ ಕಟ್ಟಡಕ್ಕೆ ಯಾವುದು ಇದು ಆಗ ಸಂಬಂಧ ಬರೋದಿಲ್ಲ. ಈಗ ಅದು ಪಾಯಿಂಟ್ ನಿಮ್ಮ ಮನೆಯೊಳಗೆ ಕಾಣ್ತು. ಈ ಮನೆಯೊಳಗೆ ಗದ್ದಲಕ್ಕೆ ಮೂಲ ಕಾರಣ ಅದು. ಯಾರ್ಯಾರು ಒಬ್ಬೊಬ್ರು ಮನಸ್ಸಿಗೆ ಸರಿಯಾಗಿರೋದಿಲ್ಲ, ಇವ್ರು ಹೇಳಿದ್ರೆ ಅವ್ರು ಕೇಳೋಂಗಿಲ್ಲ, ಅವ್ರು ಕೇಳಿದ್ರೆ ಇವ್ರು ಕೇಳೋದಿಲ್ಲ, ಸುಮ್ಮನೆ ಬಡ್ದಾಡ್ಕೊಂತ ಹೋಗಲಿಕ್ಕೆ ಮೂಲ ಕಾರಣ ಈ ನೆಗೆಟಿವ್ ಪವರ್ ಅಲ್ಲಿ ಜಮಾ ಆಗಿಬಿಟ್ಟದು. ಅಲ್ಲಿ ಏನು ಮಾಡಿರಿ, ಒಂದು ಈಗ ನಾಳೆ ಅಮಾವಾಸ್ಯೆ ಬರ್ತದೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಎಷ್ಟು ಗಂಟೆ ಅಮಾವಾಸ್ಯೆ ಇರ್ತದೆ ಅನ್ನೋದು ಮೊದಲು ನೋಡ್ಕೊಡ್ರಿ. ಅದು ಟೋಟಲ್ ಮಾಡಿರಿ. 23 ತಾಸು ಬರ್ತದೋ, 24 ತಾಸು ಬರ್ತದೋ, 25 ತಾಸು ಬರ್ತದೆ. ಅದ್ರ ಸೆಂಟ್ರಲ್ ಪಾಯಿಂಟ್ ಏನು ಬರ್ತದೆ ಆ ಸಮಯದಲ್ಲಿ ಪೂಜೆ ಮಾಡ್ಬೇಕು. ಅದಕ್ಕೆ ಅಂದ್ರೆ ಈಗ ಒಟ್ಟು ಟೋಟಲ್ ಅಮಾವಾಸ್ಯೆ ಒಳಗೆ ಸೆಂಟ್ರ್ ಪಾಯಿಂಟ್ ಅಂದ್ರೆ ಅಲ್ಲೇ ಟೋಟಲ್ ಪಾಯಿಂಟಿಗೆ ಏನಿರ್ತದೆ. ಈ ಅಮಾವಾಸ್ಯೆಗೆ ನಾವೇನು ಮಾಡ್ತೀವಿ, 5 ಅಂಶ ಮೊದಲು, 5 ಅಂಶ ಹಿಂದೆ, ಚಂದ್ರ ಮತ್ತು ಸೂರ್ಯನ ಮಧ್ಯದಲ್ಲಿ ಇರುವಂಥ ಅಂಶಾತ್ಮಕ ಏನಿರ್ತದೆ 5 ಅಂಶದ್ದು ಇರ್ತದೆ. ಅದಕ್ಕೆ ನಾವು ಸೆಂಟ್ರಲ್ ಮಾಡ್ಕೊಂಡ್ಬಿಟ್ರೆ 0 ಬರ್ತದೆ ಅಲ್ಲಿ. ಆ 0 ಬಂದಾಗ ಇವೆಲ್ಲ ದುರಾತ್ಮಗಳು ಇವೆಲ್ಲಗಳು ಅದ್ರ ಮೇಲೆ ಪರಿಣಾಮ ಆಗ್ತಾವೆ. ಈಗ ಅದನ್ನ ನಾವು ಸೆಂಟ್ರ್ ಪಾಯಿಂಟ್ ಅಂತ ಹೆಂಗೆ ತಿಳ್ಕೊಳೋದ್ರಿ? ಈಗ ಕ್ಯಾಲೆಂಡರ್ ತೊಗೊಳ್ರಿ. ಇವತ್ತು ಅಮಾವಾಸ್ಯೆ ಎಷ್ಟು ಗಂಟೆಗೆ ಚಾಲು ಆಗ್ತದೆ ಬರ್ದಿರ್ತಾರೆ. ಅಮಾವಾಸ್ಯೆ ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭ ಆಗ್ತದೆ, ಅದರ ಮುಕ್ತಾಯ ಮರುದಿವಸ 7 ಗಂಟೆಗೆ ಮುಕ್ತಾಯ ಆಗ್ತದೆ ಅಂತ ಬರ್ದಿರ್ತಾರೆ. ಈಗ 8, 7 ನಾವು ಹಿಡ್ಕೊಂಡ್ರೆ 23 ತಾಸು ಆಗ್ತದೆ. 23 ಒಳಗೆ ಅರ್ಧ ಮಾಡಿದ್ರಿ ಅಂತಂದ್ರೆ 12, 12:30, 12, 11:30, 12 ಹಿಂಗೆ ಬರ್ತಾವೆ. ಎಷ್ಟು ಇದು ಅದು 11:30, ಸಾರಿ 11:30 ತಾಸು. ಈಗ ಯಾವಾಗ ಪ್ರಾರಂಭ ಆಗ್ಯದಲ್ಲ ಅದಕ್ಕೆ ಆ 11:30 ಕೂಡಿಸ್ಬಿಡ್ರಿ. ಈಗ 8 ಗಂಟೆಗೆ ಬರೋದು ಅದ್ರ 11:30 ಕೂಡಿಸ್ಬಿಟ್ರೆ ಅಂತ ಸೆಂಟ್ರ್ ಪಾಯಿಂಟಿಗೆ ಬಂತಂದ್ರೆ ಆ ಪಾಯಿಂಟ್ನಾಗ ಪೂಜೆ ಆಗ್ಬೇಕಲ್ಲಿ. ಅಂದರೆ ಇದು ಸೂರ್ಯ ಚಂದ್ರರ ಸಂಬಂಧ ಇರುವಂಥದ್ದು. ಇದು ಊರಿಗೆ ಪರಿ ಹೋಗಲ್ಲ ಅವತ್ತು ಯಾವುದೇ ಅವತ್ತು ಅಲ್ಲ, ಆ ಟೈಮ್ನಾಗ ಮಾಡಬೇಕು. ಉಳಿದಾಗ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಪೂಜೆ ಮಾಡ್ಬೇಕಾದ್ರೆ ಒಂದು 15 ನಿಮಿಷ ಆ ಜಾಗದಾಗ ಪೂಜೆ ಮಾಡಿ ಆಮೇಲೆ ನಾವೆಲ್ಲ ತಕ್ಕೊಂಡು ಮತ್ತೆ ನಿಮ್ಮ ಜಗಲಿ ಮೇಲೆ ಉಪಯೋಗ ಮಾಡ್ಬೋದು. ಅದನ್ನೆಲ್ಲ ಉಪಯೋಗ ಮಾಡ್ಬೋದು. ಪೂಜೆ ಯಾಜಿಟ್ಟು ಅಂದ್ರೆ ಅಲ್ಲಿ ಒಂದೇ ಬೇಕಾದ್ರೆ ಹೊಡಿಬೋದು. ನೀವು ಹೊಡಿತೀರಿ, ನಿಮ್ಮ ಮನ್ಯಾಗ ಪದ್ಧತಿ ಇದ್ರು ಅದನ್ನ ಹೊಡೀರಿ. ಮತ್ತು ಬರೀ ನೈವೇದ್ಯ ಕುಡಿದಿದ್ರು ಅದನ್ನು ಕೊಡ್ರಿ. ಅದ್ರಾಗ ಜಗಲಿ ಒಳಗೆ ಪೂಜೆ ಮಾಡೋದು ಅವಶ್ಯಕತೆ ಇಲ್ಲ. ಆ ಟೈಮ್ನಾಗ ಅಲ್ಲಿ ಮಾಡಬೇಕು. ಯಾಕಂದ್ರೆ ಇಡೀ ಸೆಂಟ್ರ್ ಪಾಯಿಂಟು
ಇಡೀ ನಿಮ್ಮ ಶಕ್ತಿ. ಏನಾಗೈತ್ರಿ ಅದಾರ ನೀವು ಹೇಳೋದು ಅಕ್ಷರಶಃ ಸತ್ಯನೇ. ಈ ಮನೆಗೆ ಯಜಮಾನ ಯಾರ್ರಿ? ನಾನು. ಅವ್ನ ಬೆಡ್ರೂಮ್ ಯಾವ್ದ್ರಿ? ಇದು ನಿಮ್ದೇನು ಇರೋದು ಎಲ್ಲೈತ್ರಿ? ನಿಮ್ದೇನಿದು ನೋಡಿ ನನಗೆ ಗೊತ್ತಿಲ್ಲ. ನೋಡ್ರಿ ಯಾರ್ದು ಏನೋ ನನಗೆ ಗೊತ್ತಿಲ್ಲ. ಹಂಗೆ ಮಾಡಿ ವಾಸ್ತು ಆಗ್ನೆ ಒಲಿನ ಇರ್ತಾವು, ಈಶಾನ್ಯ ಒಳಗೆ ಇದು ಹಿಂಗೆಲ್ಲ ನೋಡಿ. ಈಗ ನನ್ನ ಪಾಯಿಂಟ್ನಾಗ ಸಿಕ್ಕೈತಿ ಈಗ ಅದು ನಮ್ಗೆ. ಈಗ ವಾಸ್ತು ದೋಷ ಸಣ್ಣ ಮನೆ ಒಳಗೆ ಯಾವ ಕಾಲಕ್ಕೂ ವಾಸ್ತು ದೋಷಗಳು ನೋಡಬಾರ್ದು. ನಾನು ಬರೆದ ಗ್ರಂಥದಲ್ಲಿ ನಾನು ಅಧ್ಯಯನ ಅದ್ರ ಮೇಲೆ ಒಂದು ಪುಸ್ತಕ ಬರ್ದೇನೆ. ನಾನು ಒಟ್ಟು 6-7 ಪುಸ್ತಕ ಬರ್ದೇನೆ ನಾನು. ಅದು ಅಲ್ಲ, ಅದು ದೊಡ್ಡ ದೊಡ್ಡ ಮಹಲ್ಗಳನ್ನು ಕಟ್ಟಿಸ್ಲಿಕ್ಕೆ ಮಾತ್ರ ನಾವು ವಾಸ್ತು ನೋಡ್ಬೇಕವಿನ ಸುಮ್ಮನೆ ಬಂದು ಯಾವನೋ ಬಂದು ಈ ಅಡುಗೆ ಮನೆ ಈ ಕಡೆ ತೆಗೀರಿ, ಇದನ್ನೊಂದು 3 ಹಾಕ್ರಿ, ಇದೊಂದು 3 ಹಾಕ್ರಿ ಅಲ್ಲ. ಆ ಜಾಗದಾಗ ಏನೈತೆ ಅಷ್ಟ ಮಹತ್ವ. ಅದು ಮೂಲ ಅಲ್ಲಿರ್ತದೆ. ಈಗ ಏನು ಮಾಡ್ತಾರೆ ವಾಸ್ತು ದೋಷರು? ಸುಮ್ಮನೆ ಇಲ್ರಿ ಕೊಡಿ ತೆಗೀರಿ, ಇದು ಮಾಡಿ ಒಂದು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ತೀರ್ಥದ ರೂಪದಲ್ಲಿ ಇಬ್ಬರು ತೊಗೊಂಡ್ರಿ. ಕಡಿಮೆ ಆದ ಮತ್ತೆ ಹಾಕೋಣ. ಇಲ್ಲ, ಮತ್ತೊಂದು ಬಾಟ್ಲಿ ತೊಗೊಂಬರ್ರಿ, ನನಗೆ ಫೋನ್ ಮಾಡಿರಿ, ನಾನು ಮಂತ್ರ ಫೋನ್ನಿಂದ ಹೇಳ್ತೀನಿ. ಆ ಫೋನ್ ಮೇಲೆ ಇಟ್ಕೊಂಡು ಇದನ್ನೊಂದು ರೆಗ್ಯುಲರ್ ಇಟ್ಬಿಡ್ರಿ.